ನಮಸ್ಕಾರ. ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾಷಣ. ಆಗಸ್ಟ್ 11ರಿಂದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ. ಕಾಲೇಜುಗಳಲ್ಲಿ ಧ್ವಜಾರೋಹಣಕ್ಕೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ. ದಿನ 75 ಕಡಲ ತೀರಗಳ ಸ್ವಚ್ಛತಾ ಅಭಿಯಾನ ಆರಂಭ. 15,000 ಟನ್ ತ್ಯಾಜ್ಯ ಸಂಗ್ರಹದ ಗುರಿ. ಭಾರತದಿಂದ ಆಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವು. 2,500 ಮೆಟ್ರಿಕ್ ಟನ್ ಗೋಧಿ ರವಾನೆ. ವಾರ್ತೆಗಳ ವಿವರ. ತೆಲಂಗಾಣ ರಾಜಧಾನಿ ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯ 2ನೇ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಸಮಾರೋಪ. ಕಾರ್ಯಕಾರಿಣಿಯಲ್ಲಿಂದು ಬೆಳಗ್ಗೆ ನಡೆದ ಚರ್ಚೆಯ ಬಗ್ಗೆ ವಿವರಿಸಿದ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ, 2ನೇ ದಿನವಾದ ಇಂದು ಆರ್ಥಿಕ ನಿರ್ಣಯ ಕುರಿತು ಚರ್ಚಿಸಲಾಯಿತು. ಗೃಹ ಸಚಿವ ಅಮಿತ್ ಶಾ ನಿರ್ಣಯವನ್ನು ಮಂಡಿಸಿದ್ದು, ಇದನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ರಾಷ್ಟ್ರಪತಿ ಚುನಾವಣೆ, ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆ ಹಾಗೂ ದೇಶದಲ್ಲಿನ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಕಾರ್ಯಕಾರಿಣಿ ನಿರ್ಣಯ ಕೈಗೊಂಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ದೇಶದ ಆಂತರಿಕ ಮತ್ತು ಗಡಿ ಭದ್ರತೆ ಬಲಗೊಂಡಿದೆ ಎಂದ ಅಮಿತ್ ಶಾ ಅವರು, ರಕ್ಷಣಾ ಕ್ಷೇತ್ರದಲ್ಲಿ ಭಾರೀ ಸುಧಾರಣೆಯಾಗಿದ್ದು, 370ನೇ ವಿಧಿ ರದ್ದುಪಡಿಸುವುದರೊಂದಿಗೆ ಜಮ್ಮು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಎಂದರು. आदरणीय प्रधानमंत्री जी के नेतृत्व में इन नासुरों से हमें मुक्ति मिले है. आज चुनाव पॉलिटिक्स ऑफ परफॉर्मेंस और डेवलपमेंट के आधार पर लड़ा जा रहा है. यूपी, उत्तराखंड, गोवा और मणिपुर में ಕುರಿತು ಮಾತನಾಡಿದ ಗೃಹ ಸಚಿವರು, ವಿಪಕ್ಷಗಳು ಇಂದು ವಿಭಜನೆಗೊಂಡಿವೆ. ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸಲು ಕಾಂಗ್ರೆಸ್ ಸದಸ್ಯರು ಹೋರಾಡುತ್ತಿದ್ದಾರೆ. ಆದರೆ ಭಯದಿಂದ ಪಕ್ಷದ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಿಲ್ಲ. ಪ್ರತಿಪಕ್ಷಗಳು ರಾಷ್ಟ್ರ ಹಿತಾಸಕ್ತಿಯ ಪ್ರತಿಯೊಂದು ನಿರ್ಧಾರವನ್ನು ವಿರೋಧಿಸುತ್ತಿವೆ ಎಂದು ಸಭೆಯಲ್ಲಿ ಹೇಳಿರುವುದಾಗಿ ಹಿಮಂತ್ ಬಿಸ್ವಾ ತಿಳಿಸಿದರು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕಾರ್ಯಕಾರಿಣಿಯಲ್ಲಿ ಪಕ್ಷದ ತೆಲಂಗಾಣ ಹಿರಿಯ ನಾಯಕಿ ಅರುಣಾ ಜಿ ಅವರು ರಾಜ್ಯದ ಪರಿಸ್ಥಿತಿ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸಿದ್ದಾರೆ. ರಾಜ್ಯದಲ್ಲಿ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚುತ್ತಲೇ ಇವೆ. ಬಿಜೆಪಿ ಕಾರ್ಯಕರ್ತರು ವರ್ಷಗಳ ಕಾಲ ತೆಲಂಗಾಣ ರಾಜ್ಯಕ್ಕಾಗಿ ಹೋರಾಡಿದ್ದು, ಹಲವರು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಆದರೆ ಅಧಿಕಾರಕ್ಕೆ ಬಂದ ಟಿಆರ್ಎಸ್ ಸರ್ಕಾರ 8 ವರ್ಷಗಳಲ್ಲಿ ಜನರ ನಂಬಿಕೆಯನ್ನು ಹುಸಿಗೊಳಿಸಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ಒಂದೇ ಕುಟುಂಬ ಇಡೀ ಸರ್ಕಾರವನ್ನು ನಡೆಸುತ್ತಿದೆ. ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಲ್ಲಿ ನಿರಾಸೆ ಮೂಡಿದೆ ಎಂದರು. सीनियर मिनिस्टर उसी परिवार का, सरकार पूरी, बाकी मंत्रियों के लिए कोई काम नहीं, एक ही परिवार के व्यक्ति पूरी सरकार चलाएं, एक प्रकार से परिवारवाद का. ಕೇಂದ್ರ ಸಚಿವ ಕಿಶನ್ ರೆಡ್ಡಿ, 8 ವರ್ಷಗಳಿಂದ ವಾಸ್ತು ನೆಪ ಹೇಳಿ ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಭೇಟಿ ನೀಡಿಲ್ಲ. 5 ವರ್ಷ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವರು ಇರಲಿಲ್ಲ. ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಮುಳುಗಿದೆ. ಭ್ರಷ್ಟ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಜನರನ್ನು ಸಂಘಟಿಸಲಾಗುವುದು. ತೆಲಂಗಾಣ ಜನರು ಬಿಜೆಪಿ ಸರ್ಕಾರವನ್ನು ಬಯಸಿದ್ದಾರೆ ಎಂದರು. ಸಂಜೆ ಸಿಕಂದರಾಬಾದ್ನಲ್ಲಿ ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಮಹಾರಾಷ್ಟ್ರದ ನೂತನ ವಿಧಾನಸಭಾಧ್ಯಕ್ಷರಾಗಿ ಬಿಜೆಪಿಯ ರಾಹುಲ್ ನರ್ವೇಕರ್ ಆಯ್ಕೆಯಾಗಿದ್ದಾರೆ. ಇಂದು ಆರಂಭವಾದ 2 ದಿನಗಳ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ನಡೆಯಿತು. ನರ್ವೇಕರ್ 164 ಮತಗಳನ್ನು ಪಡೆದರೆ, ಮಹಾ ವಿಕಾಸ್ ಅಗಾಡಿ ಮೈತ್ರಿಕೂಟದ ಅಭ್ಯರ್ಥಿ ರಂಜನ್ ಸಾಳ್ವೆ 107 ಮತ ಪಡೆದು ಪರಾಜಿತರಾಗಿದ್ದಾರೆ. ವಿಧಾನಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 288ರಷ್ಟಿದೆ. ಮೊದಲಿಗೆ ಧ್ವನಿಮತದ ಮೂಲಕ ಚುನಾವಣೆ ಕೈಗೆತ್ತಿಕೊಳ್ಳಲಾಯಿತು. ಅನೇಕ ಸದಸ್ಯರ ಒತ್ತಾಯದ ಮೇರೆಗೆ ನಂತರ ಮತ ವಿಭಜನೆ ನಡೆಯಿತು. ಶಿವಸೇನಾ ಬಂಡಾಯ ಶಾಸಕರು ಪಕ್ಷದ ವಿಪ್ ವಿರುದ್ಧ ಮತ ಚಲಾಯಿಸಿದರು. ಸ್ಪೀಕರ್ ಸ್ಥಾನದಲ್ಲಿದ್ದ ವಿಧಾನಸಭಾ ಉಪಾಧ್ಯಕ್ಷ ನರಹರಿ ಜಿರ್ವಾಲ್ ಅವರು ನರ್ವೇಕರ್ ಆಯ್ಕೆಯನ್ನು ಘೋಷಿಸಿದರು. ನಂತರ ರಾಹುಲ್ ನರ್ವೇಕರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ನೂತನ ಸ್ಪೀಕರ್ ನರ್ವೇಕರ್ ಅವರಿಗೆ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ, ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಭಿನಂದನೆ ಸಲ್ಲಿಸಿದರು. याबद्दल मी आपले मनपूर्वक अभिनंदन करतो.
होगा। महाराष्ट्र विधानसभा के अध्यक्ष पद के लिए बीजेपी और सहयोगी दलों ने भाजपा विधायक राहुल नार्वेकर को उतारा है। वहीं महाविकास आघाड़ी ने संयुक्त रूप से शिवसेना के विधायक राजन साल्वी को विधानसभा अध्यक्ष पद के लिए उम्मीदवार बनाया है। दोनों प्रत्याशियों ने बीजेपी और एकनाथ शिंदे गुट ये दावा कर रहे हैं कि उनके पास निर्दलीय और छोटे पक्ष मिलाकर 170 विधायकों का आंकड़ा है। ನರ್ವೇಕರ್ ಅವರು ಮುಂಬೈನ ಕೊಲಾಬಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ನೂತನ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ವಿಧಾನಸಭೆಯಲ್ಲಿ ನಾಳೆ ವಿಶ್ವಾಸಮತ ಸಾಬೀತುಪಡಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷರ ಆಯ್ಕೆ ಮಹತ್ವ ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ನ ಗಾಂಧಿನಗರ ಮತ್ತು ಆಂಧ್ರಪ್ರದೇಶದ ಭೀಮಾವರಂಗೆ ಭೇಟಿ ನೀಡಲಿದ್ದಾರೆ. ಆಂಧ್ರಪ್ರದೇಶದ ಭೀಮಾವರಂನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದಂತಕಥೆ ಅಲ್ಲೂರಿ ಸೀತಾರಾಮರಾಜು ಅವರ 125ನೇ ಜನ್ಮ ಶತಮಾನೋತ್ಸವದ ವರ್ಷಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಲ್ಲೂರಿ ಸೀತಾರಾಮರಾಜು ಅವರ 30 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಸಹ ಅನಾವರಣಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಂಜೆ ಗಾಂಧಿನಗರದಲ್ಲಿ ಡಿಜಿಟಲ್ ಇಂಡಿಯಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ. ಮಾನವ ಕೇಂದ್ರೀಕೃತವಾಗಿ ನವಭಾರತ ನಿರ್ಮಾಣಕ್ಕೆ ವೇಗ ನೀಡುವ ಉದ್ದೇಶದಿಂದ ಡಿಜಿಟಲ್ ಸಪ್ತಾಹ ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಡಿಜಿಟಲ್ ಇಂಡಿಯಾ ಭಾಷಿಣಿ, ಡಿಜಿಟಲ್ ಇಂಡಿಯಾ ಜೆನೆಸಿಸ್ ಮತ್ತು ಇಂಡಿಯಾ ಸ್ಟಾಕ್ .ಗ್ಲೋಬಲ್ನ ಪ್ರಾರಂಭ ಮತ್ತು ನನ್ನ ಕಾರ್ಯಕ್ರಮ ಹಾಗೂ ನನ್ನ ಗುರುತು ಎಂಬ 2 ಕಾರ್ಯಕ್ರಮಗಳನ್ನು ಆರಂಭಿಸಲಿದ್ದಾರೆ. ಚಿಪ್ಸ್ ಟು ಸ್ಟಾರ್ಟ್ಅಪ್ ಕಾರ್ಯಕ್ರಮದಡಿ ಬೆಂಬಲ ಪಡೆದ 30 ಸಂಸ್ಥೆಗಳ ಮೊದಲ ಸಮೂಹವನ್ನು ಪ್ರಧಾನಿ ಪ್ರಕಟಿಸಲಿದ್ದಾರೆ. ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಆಗಸ್ಟ್ 11ರಿಂದ 17ರವರೆಗೆ ಕೇಂದ್ರ ಸರ್ಕಾರ ಆಚರಿಸುತ್ತಿರುವ ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಭಾಗವಾಗಿ ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರ ಸೂಚನೆ ಮೇರೆಗೆ ಸುತ್ತೋಲೆ ಹೊರಡಿಸಿದ್ದು, ಕಾಲೇಜುಗಳ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಗಳ ವಾಹನ ಚಾಲಕರು ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಭಾಗವಹಿಸಬೇಕು ಮತ್ತು ತಮ್ಮ ಮನೆಗಳ ಮೇಲೆ ಧ್ವಜಾರೋಹಣ ಮಾಡಲು ಪ್ರೇರೇಪಿಸಬೇಕು ಎಂದು ಸೂಚಿಸಲಾಗಿದೆ. ಪದವಿ, ಡಿಪ್ಲೊಮಾ ಹಾಗೂ ಇತರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಮಾಡಿ ಅದರ ಮಾಹಿತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂತೆಯೂ ನಿರ್ದೇಶಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕೃಷಿ ಮತ್ತು ರೇಷ್ಮೆ ರೈತ ಉತ್ಪಾದಕ ಕಂಪನಿಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಚಾಲನೆ ನೀಡಿ ಸದಸ್ಯರಿಗೆ ಷೇರು ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತದನಂತರ ಕಾಯ್ತಾ ಇದ್ದಾರೆ, ತಮ್ಮನ್ನ ಸರಿಪಡಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದಾರೆ. ರಾಮರೆಡ್ಡಿ ಅವರು, ಕೆ.ಟಿ. ಶ್ರೀರಾಮರೆಡ್ಡಿ ಅವರು, ತಿಪ್ಪೇಸ್ವಾಮಿ ಅವರು ಎಲ್ಲರೂ ಕೂಡ ವೇದಿಕೆ ಮೇಲ್ತಕ್ಕಂಥ ಗಣ್ಯರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿಮ್ಮೆಲ್ಲ ನಮ್ಮ ಸರ್ಕಾರ ಏನಿವತ್ತು ರೈತರು ಬೆಳೆದಂತ ಬೆಳೆಗೆ ಇದೇ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಸಮಗ್ರ ಮಾಹಿತಿ ಒಳಗೊಂಡ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು. ನಮ್ಮ ಚಿತ್ರದುರ್ಗ ಜಿಲ್ಲೆ ಕೂಡ ಬಹುಶಃ ಬಜೆಟ್ ಅಲ್ಲಿ ಪ್ರಥಮ ಬಾರಿಗೆ ಒಂದು ಫುಡ್ ಪಾರ್ಕ್ ಅನ್ನು ಕೂಡ ಕೊಡುವಂತ ಯೋಜನೆ. ನಂತರ ರೈತರ ಆದಾಯ ದ್ವಿಗುಣಗೊಳಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಹೆಚ್ಚಿನ ಪ್ರಮಾಣದ ಹಣವನ್ನು ಮೀಸಲಿಟ್ಟಿದೆ ಎಂದು ಹೇಳಿದರು. ಶಿವಮೊಗ್ಗ, ಹೊಸಪೇಟೆ, ಕುಂದಾಪುರ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸೇರಿದಂತೆ ನಮ್ಮ ಜಿಲ್ಲೆ ಕೂಡ ಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಬೊಮ್ಮಾಯಿನವರು ಕೂಡ ನಾನು ಒತ್ತಾಯವನ್ನು ಮಾಡಿದ್ದೀನಿ. ಈ ಫುಡ್ ಪಾರ್ಕ್ ಅಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೂಡ ಒಂದು ವಿಶೇಷವಾದಂತಹ ಫುಡ್ ಪಾರ್ಕ್ ಮಾಡಿಕೊಡುವಂತ ಕೆಲಸ ಕೂಡ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ. ಈ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಬಹುಶಃ ಅಲ್ಲಿ ಕೆಲಸ ಕೂಡ ಪ್ರಾರಂಭ ಆಗಿ ಇವತ್ತು ಕೆಲಸ ಕೂಡ ನಡೀತಾ ಇದೆ. ಬಹುಶಃ ನಮ್ಮ ಸರ್ಕಾರದ ಅವಧಿ ಒಳಗಡೆ ಈ ಭಾಗದಲ್ಲಿದ್ದಂತ 74 ಕೆರೆಗಳಿಗೆ ನೀರು ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿಕೊಡ್ತೀನಿ ಅನ್ನಂತ ಮಾತನ್ನು ಕೂಡ ಹೇಳಿ ಇವತ್ತು ಕೆಲಸ ಕೂಡ ನಡೀತಾ ಇದೆ. ಅದೇ ರೀತಿ ತುಂಗಭದ್ರದ ಹಿನ್ನೀರು ವಿಚಾರದಲ್ಲಿ ಬಹುಶಃ ಎಲ್ಲ ಕಡೆ ಕೆಲಸ ಮುಗಿದೋಗಿದೆ. ರಾಷ್ಟ್ರಪತಿ ಆಯ್ಕೆಯ ಚುನಾವಣೆ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳ ಜಂಟಿ ಅಭ್ಯರ್ಥಿ ಯಶವಂತ್ ಸಿನ್ಹಾ ಇಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರನ್ನು ಭೇಟಿ ಮಾಡಿ ಮತಯಾಚನೆ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ
ಇಂದು ಖಾಸಗಿ ಹೋಟೆಲ್ನಲ್ಲಿ ಪಕ್ಷದ ಶಾಸಕಾಂಗ ಪಕ್ಷ ಸಭೆ ನಡೆಯಿತು. ಅದರಲ್ಲಿ ಯಶವಂತ್ ಸಿನ್ಹಾ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಯಶವಂತ್ ಸಿನ್ಹಾ ಅವರು ತಾವು ಸಂವಿಧಾನಕ್ಕೆ ಬದ್ಧತೆಯಿಂದ ನಡೆದುಕೊಳ್ಳುವುದಾಗಿ ಹೇಳಿದರು. ಆಧುನಿಕ ಜಗತ್ತು ಕಂಡ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಇಲ್ಲಿದೆ. 1897ರ ಜುಲೈ 3ರಂದು ಗುಜರಾತ್ನ ಸೂರತ್ನಲ್ಲಿ ಜನಿಸಿದ ರಾಷ್ಟ್ರೀಯವಾದಿ ಹಂಸ ಜೀವರಾಜ್ ಮೆಹ್ತಾ ಇವರನ್ನು ಇಂದಿನ ನಾವು ನೆನಪಿಸಿಕೊಳ್ಳುತ್ತೇವೆ. ಅಸಹಕಾರ ಚಳುವಳಿ ಮತ್ತು ಸ್ವದೇಶಿ ಚಳುವಳಿಗಳಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ 1932ರಲ್ಲಿ ಮೆಹ್ತಾ ಅವರನ್ನು ಬಂಧಿಸಲಾಯಿತು. ಹಂಸ ಜೀವರಾಜ್ ಮೆಹ್ತಾ ಅವರು ಬರೋಡಾ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನ, ನಂತರ ಇಂಗ್ಲೆಂಡ್ನಲ್ಲಿ ಪತ್ರಿಕೋದ್ಯಮ ಮತ್ತು ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡಿದರು. 1920ರಲ್ಲಿ ಲಂಡನ್ನಲ್ಲಿರುವಾಗ ಮೆಹ್ತಾ ಅವರು ಸರೋಜಿನಿ ನಾಯ್ಡು ಅವರನ್ನು ಭೇಟಿಯಾದರು. ಮಹಾತ್ಮ ಗಾಂಧಿ ಮತ್ತು ಭಾರತೀಯ ಮಹಿಳಾ ಸ್ವಾತಂತ್ರ್ಯ ಚಳುವಳಿಗೆ ಮೆಹ್ತಾ ಅವರನ್ನು ಸರೋಜಿನಿ ನಾಯ್ಡು ಅವರು ಪರಿಚಯಿಸಿದರು. ಮೆಹ್ತಾ ಅವರ ರಾಜಕೀಯ ವೃತ್ತಿ ಜೀವನ 1937ರಲ್ಲಿ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಚುನಾವಣೆಯ ಗೆಲುವಿನಿಂದ ಗುರುತಿಸಲ್ಪಡುತ್ತದೆ. 1949ರವರೆಗೆ ಮೆಹ್ತಾ ಅವರು ಕೌನ್ಸಿಲ್ನಲ್ಲಿ ಇದ್ದರು. ಈ ಸಮಯದಲ್ಲಿ ಮೆಹ್ತಾ ಅವರು ಅಖಿಲ ಭಾರತ ಮಹಿಳಾ ಸಂಘಟನೆಯ ನಿಕಟ ಸಂಪರ್ಕಕ್ಕೆ ಬಂದರು. 1946ರಲ್ಲಿ ಅದರ ಅಧ್ಯಕ್ಷರೂ ಆದರು. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತೀಯ ಮಹಿಳೆಯ ಹಕ್ಕು ಮತ್ತು ಕರ್ತವ್ಯಗಳ ಕುರಿತಾದ ಸನ್ನದು ರಚಿಸಲು ಕರಡೊಂದನ್ನು ತಯಾರಿಸಿದರು. ಈ ಕರಡಿನ ಮುಖ್ಯ ಬೇಡಿಕೆ ಎಂದರೆ ಮಹಿಳೆಯರಿಗೆ ಲಿಂಗ ಸಮಾನತೆ ಹಾಗೂ ನಾಗರಿಕ ಹಕ್ಕುಗಳು ದೊರೆಯಬೇಕು ಎಂಬುದಾಗಿತ್ತು. 1946ರಲ್ಲಿ ಮೆಹ್ತಾ ಅವರು ವಿಶ್ವಸಂಸ್ಥೆಯ ಉಪಸಮಿತಿಯಲ್ಲಿ ಮಹಿಳೆಯರ ಸ್ಥಾನಮಾನ ಸಂಬಂಧಿಸಿದ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಯುನೈಟೆಡ್ ನೇಷನ್ಸ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಟಿಯಲ್ಲಿ ಎಲ್ನೇರ್ ರೂಸ್ವೆಲ್ಟ್ ಅವರೊಂದಿಗೆ ಉಪಾಧ್ಯಕ್ಷರಾಗಿ ಸಹ ಮೆಹ್ತಾ ಕಾರ್ಯನಿರ್ವಹಿಸಿದರು. ಮುಂಬೈ ವಿಶ್ವವಿದ್ಯಾಲಯದ ಶ್ರೀಮತಿ ನತಿಬಾಯಿ ದಾಮೋದರ್ ಠಾಕರ್ಸೆ ವಿದ್ಯಾಸಂಸ್ಥೆಯಲ್ಲಿ ನೇಮಕಗೊಳ್ಳುವುದರೊಂದಿಗೆ ಮೆಹ್ತಾ ಅವರು ಭಾರತದ ಮೊದಲ ಮಹಿಳಾ ಉಪಕುಲಪತಿಯಾದರು. ಮೆಹ್ತಾ ಅವರು ಬಾಂಬೆಯಿಂದ ಸಂವಿಧಾನ ಸಭೆಗೆ ಆಯ್ಕೆಯಾದರು. ಮಹಿಳೆಯರ ಹಕ್ಕುಗಳ ಪರವಾಗಿ ಮತ್ತು ಏಕರೂಪ ನಾಗರಿಕ ಸಂಹಿತೆ ಮತ್ತು ಮೀಸಲಾತಿಯ ಮೇಲಿನ ಚರ್ಚೆಗಳಲ್ಲಿ ಅಲ್ಲಿ ಅವರು ಬಲವಾಗಿ ಪ್ರತಿಪಾದಿಸಿದರು. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮೆಹ್ತಾ ಅವರು ಭಾರತೀಯ ಪ್ರತಿನಿಧಿಯಾಗಿದ್ದರು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಆರ್ಟಿಕಲ್ 1 ಒಳಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಎಲ್ಲಾ ಪುರುಷರು ಸ್ವತಂತ್ರರು ಮತ್ತು ಸಮಾನರು ಎಂಬ ಪದಗುಚ್ಛವನ್ನು ಎಲ್ಲಾ ಮಾನವರೂ ಸ್ವತಂತ್ರರು ಮತ್ತು ಸಮಾನರು ಎಂದು ಬದಲಿಸಿದ ಕೀರ್ತಿ ಮೆಹ್ತಾ ಅವರಿಗೆ ಸಲ್ಲುತ್ತದೆ. 1959ರಲ್ಲಿ ಭಾರತ ಸರ್ಕಾರವು ಹಂಸ ಜೀವರಾಜ್ ಮೆಹ್ತಾ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 1995ರ ಏಪ್ರಿಲ್ 4ರಂದು ಮೆಹ್ತಾ ಅವರು ನಿಧನರಾದರು. 1892ರ ಜುಲೈ 3ರಂದು ಪಂಜಾಬಿನ ಲುಧಿಯಾನದಲ್ಲಿ ಜನಿಸಿದ ರಾಷ್ಟ್ರೀಯವಾದಿ ಮೌಲಾನಾ ಹಬೀಬ್ ಉರ್ ರೆಹಮಾನ್ ಲುಧಿಯಾನ್ವಿ ಅವರನ್ನು ನಾವು ಇಂದು ನೆನಪಿಸಿಕೊಳ್ಳುತ್ತೇವೆ. ಖಿಲಾಫತ್ ಮತ್ತು ಅಸಹಕಾರ ಚಳುವಳಿಯಲ್ಲಿ ಅವರು ಭಾಗವಹಿಸಿದರು. ಬ್ರಿಟಿಷರ ವಿರುದ್ಧ ಜನರು ದಂಗೆ ಏಳಲು ಪ್ರೇರೇಪಿಸುವ ಭಾಷಣ ನೀಡಿದರು ಎಂಬ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಯಿತು. ಹಲವಾರು ಬಾರಿ ಅವರು ಸೆರೆವಾಸವನ್ನು ಅನುಭವಿಸಿದರು. ಸುಮಾರು 14 ವರ್ಷಗಳ ಕಾಲ ದೇಶದ ವಿವಿಧ ಸೆರೆಮನೆಗಳಲ್ಲಿ ದಿನ ಕಳೆದರು. ಹಬೀಬುರ್ ರೆಹಮಾನ್ ಲುಧಿಯಾನ್ವಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಸೇರಿದವರು. 1857ರಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಪಂಜಾಬ್ನಿಂದ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡೆದ್ದವರಲ್ಲಿ ಅವರ ಅಜ್ಜ ಶಾ ಅಬ್ದುಲ್ ಖಾದಿರ್ ಲುಧಿಯಾನ್ವಿ ಮೊದಲಿಗರಾಗಿದ್ದರು.
ಅವರ ಸಹಚರರು ಮತ್ತು ಬಂಧುಗಳೂ ಸಹ ಸೆರೆವಾಸವನ್ನು ಅನುಭವಿಸಬೇಕಾಯಿತು. ತನ್ನ ಕುಟುಂಬದ ಮೇಲೆ ಬ್ರಿಟಿಷರು ಘೋರವೆಸಗುತ್ತಿದ್ದರೂ ಧೃತಿಗೆಡದ ಪತ್ನಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಶಫತುನ್ನೀಸಾ ಬೀಬಿ ಪೂರ್ಣ ಬೆಂಬಲ ನೀಡಿದರು. ಹಬೀಬುರ್ ರೆಹಮಾನ್ ಲುಧಿಯಾನ್ವಿ ಜುಮೈತ್ ಉಲ್ಲಾ ಉಲಾಮಾ ಎ ಹಿಂದ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1920ರಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಸಲಹೆಯ ಮೇರೆಗೆ ಸೊಸೈಟಿ ಆಫ್ ಫ್ರೀಮೆನ್ ಮಜಿಸ್ ಎ ಅಹ್ರಾರ್ ಇದನ್ನು ಪ್ರಾರಂಭಿಸಿದರು. ಕೇಂದ್ರ ಅಸೆಂಬ್ಲಿಯಲ್ಲಿ ಭಗತ್ ಸಿಂಗ್ ಬಾಂಬ್ ಎಸೆದ ನಂತರ ಬ್ರಿಟಿಷರ ದಮನದ ಆತಂಕವಿದ್ದರೂ ಭಗತ್ ಸಿಂಗ್ ಅವರ ಕುಟುಂಬ ಸದಸ್ಯರಿಗೆ ಆಶ್ರಯ ನೀಡಲು ಮೌಲಾನಾ ಲುಧಿಯಾನ್ವಿ ಮುಂದೆ ಬಂದರು. 1931ರಲ್ಲಿ ಅವರು ಶಾಹಿ ಜಾಮಾ ಮಸೀದಿ ಬಳಿ ಸುಮಾರು 300 ಬ್ರಿಟಿಷ್ ಅಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದರು. ಈ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಯಿತು. ಲುಧಿಯಾನ ರೈಲ್ವೆ ನಿಲ್ದಾಣದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ನೀರಿನ ಮಡಿಕೆಗಳನ್ನು ಏರ್ಪಡಿಸಿದಾಗ ಹಿಂದೂ, ಮುಸ್ಲಿಂ ಮತ್ತು ಸಿಖ್ ಕಾರ್ಯಕರ್ತರ ಸಹಾಯದಿಂದ ಅವುಗಳನ್ನು ಮುರಿದರು. ಅದಕ್ಕಾಗಿ ಮತ್ತೆ ಅವರನ್ನು ಬಂಧಿಸಲಾಯಿತು. 1947ರ ಪ್ರಕ್ಷುಬ್ಧ ಸಮಯದಲ್ಲಿ ಹಬೀಬುರ್ ರೆಹಮಾನ್ ತನ್ನ ಸ್ನೇಹಿತರ ಸಲಹೆಯ ಮೇರೆಗೆ ಲುಧಿಯಾನವನ್ನು ತೊರೆದರು. ಪ್ರತಿಕೂಲ ವಾತಾವರಣದ ಕಾರಣ ದೆಹಲಿಯ ನಿರಾಶ್ರಿತರ ಶಿಬಿರಗಳಲ್ಲಿ ಆಶ್ರಯ ಪಡೆದರು. ಮುಸ್ಲಿಂ ಲೀಗ್ನ ವಿಭಜಕ ರಾಜಕೀಯವನ್ನು ಅವರು ತಿರಸ್ಕರಿಸಿದರು ಮತ್ತು ತಮ್ಮ ಮೂಲ ಸ್ಥಳವಾದ ಲುಧಿಯಾನದಲ್ಲಿಯೇ ಇದ್ದರು. ಮೌಲಾನಾ ಹಬೀಬುರ್ ರೆಹಮಾನ್ ಲುಧಿಯಾನ್ವಿ ಅವರು ತಮ್ಮ ಕೊನೆಯ ಕ್ಷಣದವರೆಗೂ ಜನರ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿಯೇ ಬದ್ಧರಾಗಿದ್ದರು. ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಸಂದೇಶದೊಂದಿಗೆ ಇಡೀ ದೇಶದಲ್ಲಿ ಕಡಲ ತೀರಗಳ ಸ್ವಚ್ಛತಾ ಅಭಿಯಾನ ಆರಂಭವಾಗಿದೆ. ದೇಶದ 75 ಕಡಲ ತೀರಗಳಲ್ಲಿ ಮುಂದಿನ 75 ದಿನ ಈ ಅಭಿಯಾನ ನಡೆಯಲಿದೆ. ಸೆಪ್ಟೆಂಬರ್ 17ರಂದು ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನ ನಡೆಯಲಿದ್ದು, ಅಲ್ಲಿಯವರೆಗೆ ಅಭಿಯಾನದಡಿ ಸ್ವಚ್ಛತೆ ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ವೇಳೆ 15,000 ಟನ್ ತ್ಯಾಜ್ಯ ಸ್ವಚ್ಛಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. अभियान का लक्ष्य समुद्री तटों से 1500 टन कचरे को हटाना है. स्वच्छ सागर सुरक्षित सागर का संदेश देने के लिए आम आदमी की भागीदारी आवश्यक है. गौरतलब है कि इसका आयोजन आजादी का अमृत महोत्सव के तहत किया जा रहा है. ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವಾಗಿ 15ನೇ ಕಂತಿನಲ್ಲಿ 2,500 ಮೆಟ್ರಿಕ್ ಟನ್ ಗೋಧಿಯನ್ನು ಭಾರತ ಕಳುಹಿಸಿದೆ. ಅತ್ತಾರಿ ವಾಘಾ ಗಡಿ ಮೂಲಕ ಗೋಧಿ ಹೊತ್ತ ಟ್ರಕ್ಗಳಿಗೆ ಸುಂಕ ಇಲಾಖೆಯ ಜಂಟಿ ಆಯುಕ್ತ ಬಲ್ಬೀರ್ ಮಂಗತ್ ಹಸಿರು ನಿಶಾನೆ ತೋರಿದರು. ಅಫ್ಘಾನಿಸ್ತಾನಕ್ಕೆ ಭಾರತ ಇದುವರೆಗೆ 36,000 ಮೆಟ್ರಿಕ್ ಟನ್ ಗೋಧಿಯನ್ನು ಕಳುಹಿಸಿಕೊಟ್ಟಿದೆ. ಭಾರತ 50,000 ಮೆಟ್ರಿಕ್ ಟನ್ ಗೋಧಿಯನ್ನು ನೀಡುವುದಾಗಿ ಭರವಸೆ ನೀಡಿತ್ತು. ಇದೀಗ ಕೇವಲ 14,000 ಮೆಟ್ರಿಕ್ ಟನ್ ಮಾತ್ರ ಕಳುಹಿಸಬೇಕಾಗಿದೆ. भारत ने 50,000 मीट्रिक टन गेहूं भेजने का वादा किया है, जिसमें अब केवल 14,000 मीट्रिक टन भेजा जाना बाकी है. ಬಿಹಾರದಲ್ಲಿಂದು ಪ್ರಯಾಣಿಕ ರೈಲಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಇಂದು ಮಧ್ಯಾಹ್ನ ರಕ್ಸೋಲ್ನಿಂದ ನರ್ಕಟಿಯಾಗಂಜ್ಗೆ ತೆರಳುತ್ತಿದ್ದ ಡೆಮು ರೈಲಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿಯು ಬೋಗಿಗಳಿಗೆ ವ್ಯಾಪಿಸುವುದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಸಾಮಾನ್ಯವಾಗಿ ಒಣ ಕೊಬ್ಬರಿಯಿಂದ ಎಣ್ಣೆ ತಯಾರಿಸುವ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಹಸಿ ಕೊಬ್ಬರಿಯಿಂದಲೂ ಅತ್ಯುತ್ತಮ ಗುಣಮಟ್ಟದ ಹಾಗೂ ಔಷಧೀಯ ಗುಣವುಳ್ಳ ಕೊಬ್ಬರಿ ಎಣ್ಣೆ ತಯಾರಿಸಬಹುದು ಎಂಬುದನ್ನು ಇಂಜಿನಿಯರಿಂಗ್ ಪದವೀಧರ ದಂಪತಿ ಸಾಬೀತುಪಡಿಸಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಹಸಿ ತೆಂಗಿನಕಾಯಿಯಿಂದ ಎಣ್ಣೆಯನ್ನು ತಯಾರಿಸುವಲ್ಲಿ ಈ ದಂಪತಿ ನಿರತರಾಗಿದ್ದು, ದೇಶ ವಿದೇಶಗಳಿಗೆ ಗುಣಮಟ್ಟದ ಕೊಬ್ಬರಿ ಎಣ್ಣೆಯನ್ನು ಪೂರೈಸುವ ಮೂಲಕ ಯಶಸ್ವಿ ಉದ್ಯಮಿಗಳಾಗುವತ್ತ ದಾಪುಗಾಲಿಟ್ಟಿದ್ದಾರೆ. ವಿಶೇಷವೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು
ಎಂಜಿನಿಯರ್ ಪದವೀಧರ ದಂಪತಿ ನಯನಾ ಮತ್ತು ರಾಜು ಸೇಠ್ ಹಸಿ ಕೊಬ್ಬರಿಯಿಂದ ಎಣ್ಣೆ ತಯಾರಿಸುತ್ತಿದ್ದಾರೆ. ಸ್ವಂತ ಉದ್ಯೋಗ ಮಾಡಬೇಕೆಂಬ ಡಿಡಿ ನ್ಯೂಸ್ನೊಂದಿಗೆ ನಯನಾ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಿಂದ ಪ್ರೇರಿತಳಾಗಿ ಸ್ವಂತ ಉದ್ಯೋಗ ಮಾಡಬೇಕೆಂಬ ಆಶಯದೊಂದಿಗೆ ಕೊಬ್ಬರಿ ಎಣ್ಣೆ ತಯಾರಿಸುವ ಕಂಪನಿ ಪ್ರಾರಂಭಿಸಿದ್ದೇವೆ ಎಂದರು. ಬದಲಿಗೆ ಕಾಯಿ ಎಣ್ಣೆಯನ್ನು ಉಪಯೋಗಿಸ್ತಿದ್ದೀವಿ. ಕಾಯಿ ಎಣ್ಣೆ ಅಂದರೆ ಬಿಸಿ ತಾಗಿಸದೆ ಮಾಡುವಂಥ ಎಣ್ಣೆ. ಇದರಲ್ಲಿ ಮುಂಚಿನಾಗಿ ಕೊಬ್ಬರಿಯನ್ನು ಒಡೆದು ಒಣಗಿಸಿ ಇಂಥದ್ದನ್ನು ಮಾಡುವುದಿಲ್ಲ. ಇಲ್ಲಿ ಬರೀ ಹಾಲಿನಿಂದ ತೆಗೆದು ಎಣ್ಣೆಯನ್ನು ಉತ್ಪಾದನೆ ಮಾಡುತ್ತಿದ್ದೇವೆ. ಇಲ್ಲಿ ಬರುವ ಕಾಯಿ ಇಲ್ಲೇ ಆಜುಬಾಜು ಇರುವ ರೈತರಿಂದ ತಗೊಳ್ಳುತ್ತಿದ್ದೇವೆ. ನಮ್ಮ ರೈತರು ಸಾವಯವ ಕೃಷಿಯಿಂದ ಬೆಳೆಸಿದ ತೆಂಗಿನಕಾಯಿಯನ್ನು ತಗೊಂಡು ಬರ್ತಾರೆ. ನಾವು ಅದರಿಂದ ಎಣ್ಣೆಯನ್ನು ತೆಗಿತೀವಿ. ಆ ಎಣ್ಣೆಗೆ ಬಹಳ ಬೇಡಿಕೆ ಇದೆ. ಉತ್ತರ ಕನ್ನಡ ಜಿಲ್ಲೆ ರಾಜು ಸೇಠ್ ತಾವು ತಯಾರಿಸುವ ಕೊಬ್ಬರಿ ಎಣ್ಣೆಯಲ್ಲಿ ಔಷಧೀಯ ಗುಣಗಳಿವೆ. ಆಧುನಿಕ ತಂತ್ರಜ್ಞಾನವನ್ನು ಪ್ರಥಮ ಬಾರಿಗೆ ಬಳಸಿಕೊಂಡು ಎಣ್ಣೆಗೆ ಭಾರಿ ಬೇಡಿಕೆ ಬಂದಿದೆ ಎಂದರು. ಮತ್ತೆ ನಿಮ್ಮದು ಮೆಡಿಕಲಿ ಹೆಚ್ಚಿನ ಇದಿದೆ, ರೋಗ ನಿರೋಧಕ ಆಗಿದೆ, ತಲೆಗೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಮತ್ತು ನವಜಾತ ಶಿಶು ತ್ವಚಕ್ಕೆ ಭಾಳ ಇದು ಇದೆ, ಹೆಲ್ದಿಯಾಗಿರುತ್ತೆ. ಆಮೇಲೆ ಹೃದಯಕ್ಕೂ ಭಾಳ ಒಳ್ಳೆಯದು. ಒಣಸಿ ಮಾಡಿ ಕೃಷಿಕ ಕೃಷ್ಣ ಮಾಜಾಳಿಕರ್ ಮೊದಲೆಲ್ಲ ಒಣ ಕೊಬ್ಬರಿಯಿಂದ ಎಣ್ಣೆ ತಯಾರಿಸಲಾಗುತ್ತಿತ್ತು. ಈಗ ಹಸಿ ಕೊಬ್ಬರಿಯಿಂದಲೂ ಎಣ್ಣೆ ತಯಾರಿಸುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಅದರಿಂದ ಎಲ್ಲ ರೈತರಿಗೆ ಬಹಳ ಅನುಕೂಲ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ರೈತರು ಇಲ್ಲಿ ಬಂದು ತೆಂಗಿನಕಾಯಿ ಕೊಟ್ಟು ಅದನ್ನು ಎಣ್ಣೆ ತೆಗಿತಾರೆ. ಸ್ಪೇನ್ ಮತ್ತು ನೆದರ್ಲ್ಯಾಂಡ್ಸ್ ಆತಿಥ್ಯದಲ್ಲಿ ಇಂದಿನಿಂದ 15ನೇ ಆವೃತ್ತಿಯ FIH ಮಹಿಳೆಯರ ವಿಶ್ವಕಪ್ ಹಾಕಿ ಟೂರ್ನಿ ಆರಂಭವಾಗಲಿದೆ. ಭಾರತದ ವನಿತೆಯರು ಇಂದು ನಡೆಯಲಿರುವ ಬಿ ಗುಂಪಿನ ತಮ್ಮ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದ್ದಾರೆ. ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಒಟ್ಟು 16 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ದು 4 ಗುಂಪುಗಳಲ್ಲಿ ವಿಭಜಿಸಲಾಗಿದೆ. ಎ ಗುಂಪಿನಲ್ಲಿ ನೆದರ್ಲ್ಯಾಂಡ್ಸ್, ಜರ್ಮನಿ, ಐರ್ಲೆಂಡ್ ಮತ್ತು ಚಿಲಿ. ಬಿ ಗುಂಪಿನಲ್ಲಿ ಭಾರತ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಚೈನಾ. ಸಿ ಗುಂಪಿನಲ್ಲಿ ಅರ್ಜೆಂಟೀನಾ, ಸ್ಪೇನ್, ಕೊರಿಯಾ, ಕೆನಡಾ ಹಾಗೂ ಡಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಬೆಲ್ಜಿಯಂ, ಜಪಾನ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಸ್ಥಾನ ಆಡಲಿವೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ 5ನೇ ಹಾಗೂ ಅಂತಿಮ ಕ್ರಿಕೆಟ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 416 ರನ್ಗಳನ್ನು ಕಲೆ ಹಾಕಿದೆ. ಇದಕ್ಕೆ ಉತ್ತರವಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 3ನೇ ದಿನದಾಟದಲ್ಲಿ ಇಂದು ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 200 ರನ್ ಮಾಡಿತು. ಮಳೆಯಿಂದ ಆಟ ಸದ್ಯ ಸ್ಥಗಿತಗೊಂಡಿದೆ. 2ನೇ ದಿನದಾಟದಲ್ಲಿ ಇಂಗ್ಲೆಂಡ್ 5 ವಿಕೆಟ್ ನಷ್ಟಕ್ಕೆ ಕೇವಲ 85 ರನ್ ಗಳಿಸಿತ್ತು. ಅಮೆರಿಕದ ಲಾಸ್ ಏಂಜಲ್ಸ್ನ ಜಾಕ್ ಕೆಂಪ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಸೌಂಡ್ ರನ್ನಿಂಗ್ ಸನ್ಸೆಟ್ ಟೂರ್ನಲ್ಲಿ ಭಾರತೀಯ ಅಥ್ಲೆಟಿಕ್ ಪಾರುಲ್ ಚೌಧರಿ ಹೊಸ ರಾಷ್ಟ್ರೀಯ ದಾಖಲೆ ಬರೆದಿದ್ದಾರೆ. 27 ವರ್ಷದ ಪಾರುಲ್ ಅವರು 3000 ಮೀಟರ್ ಓಟವನ್ನು 8 ನಿಮಿಷ 57.91 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ ಈ ಮೊದಲು 2016ರ ಏಪ್ರಿಲ್ 24ರಂದು ಲೋಗನಾಥನ್ ಸೂರ್ಯ ಅವರು ನಿರ್ಮಿಸಿದ್ದ 9 ನಿಮಿಷ 4.5 ಸೆಕೆಂಡ್ಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಪಾರುಲ್ ಅವರ ಸಾಧನೆಯನ್ನು ಕೇಂದ್ರ ಯುವಜನ ಸೇವೆ, ಕ್ರೀಡೆ, ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ಅಭಿನಂದಿಸಿದ್ದಾರೆ. 6 ವರ್ಷಗಳ ಬಳಿಕ ಪಾರುಲ್ ಅವರು ಹೊಸ ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದ್ದು, ಮಹಿಳೆಯರ 300 ಮೀಟರ್ ಸ್ಪರ್ಧೆಯಲ್ಲಿ 9 ನಿಮಿಷಗಳಲ್ಲಿ ಗುರಿ ಸಾಧಿಸಿದ ಮೊದಲ ಮಹಿಳೆ ಎಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈದರಾಬಾದ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇಂದು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾಷಣ. ಆಗಸ್ಟ್ 11ರಿಂದ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಚಾಲನೆ. ಕಾಲೇಜುಗಳಲ್ಲಿ ಧ್ವಜಾರೋಹಣಕ್ಕೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ. 75 ದಿನ 75 ಕಡಲ ತೀರಗಳ ಸ್ವಚ್ಛತಾ ಅಭಿಯಾನ ಆರಂಭ. 15,000 ಟನ್ ತ್ಯಾಜ್ಯ ಸಂಗ್ರಹದ ಗುರಿ. ಭಾರತದಿಂದ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವು. 2,500 ಮೆಟ್ರಿಕ್ ಟನ್ ಗೋಧಿ ರವಾನೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7 ಗಂಟೆಗೆ. ನಮಸ್ಕಾರ.